ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಮಲಯಾಳಂ ಚಿತ್ರವೊಂದರಲ್ಲಿ ಬೆಂಗಳೂರು ಯುವತಿಯರ ಅವಹೇಳನದ ಆರೋಪ ಕೇಳಿ ಬಂದಿದೆ. ಯುವತಿಯರನ್ನ ಕೆಟ್ಟದಾಗಿ ಬ್ರ್ಯಾಂಡ್ ಮಾಡಲಾಗಿದೆ ಎನ್ನುವಂತ ಆರೋಪ ಆಯಿತು. ಬೆಂಗಳೂರನ್ನ ಡ್ರಗ್ಸ್ ಸಿಟಿ ಅನ್ನೋ ರೀತಿಯಲ್ಲಿ ಚಿತ್ರದಲ್ಲಿ ಪ್ರಚಾರ ಮಾಡಿದ್ದಾರೆ. ಮಲಯಾಳಂನ ಲೋಹಕಹ ಚಿತ್ರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ದುಲ್ಕರ್ ಸಲ್ಮಾನ್ ಅವರ ನಿರ್ಮಾಣದ ಚಿತ್ರ ಇದು. ಈ ಚಿತ್ರಕ್ಕೆ ಖ್ಯಾತ ಚಿತ್ರ ನಿರ್ದೇಶಕ ಮನ್ಸೂರಿ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚಿತ್ರದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಬ್ರ್ಯಾಂಡ್ ಮಾಡಲಾಗಿದೆ, ಬೆಂಗಳೂರಿನ ಬಗ್ಗೆ ಕೆಟ್ಟದಾಗಿ ಬ್ರ್ಯಾಂಡ್ ಮಾಡಲಾಗಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರ ನಿರ್ಮಾಣದ ಚಿತ್ರ ಇದು. ಖ್ಯಾತ ನಿರ್ದೇಶಕ ಮನ್ಸೂರಿ ಅವರು ವ್ಯಕ್ತಪಡಿಸಿರುವಂತಹ ಅಭಿಪ್ರಾಯವನ್ನ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲೇ ಸಾಗುವಂತಹ ಕಥೆ ಇಡೀ ಸಿನಿಮಾ. ಕಲ್ಯಾಣಿ ಪ್ರಿಯದರ್ಶನ್ ನಾಯಕ ನಟಿಯಾಗಿ ಕಾಣಿಸಿರುವಂತಹ ಚಿತ್ರ ಇದು. ಕರ್ನಾಟಕದಲ್ಲಿ ಈ ಚಿತ್ರದ ಬಿಡುಗಡೆಯ ಹೊಣೆಯನ್ನ ರಾಜ್ಬಿ ಶೆಟ್ಟಿ ಹೊತ್ತಿದ್ದಾರೆ. ಹಾಗಾಗಿ ರಾಜ್ಬಿ ಶೆಟ್ಟಿ ಅವರಿಗೆ ಟ್ಯಾಗ್ ಮಾಡಿ ಆ ಆಕ್ಷೇಪಾರ್ಹ ಪದಗಳು, ಆ ಡೈಲಾಗ್ಗಳನ್ನ ತೆಗೆಸಿ ಅಂತ ಹೇಳಿ ಮನ್ಸೂರಿ ಆಗ್ರಹಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಅಂಥದ್ದೇನಿದೆ ಈ ಟ್ರೈಲರ್ನಲ್ಲಿ? ಯಾವ ಕಾರಣಕ್ಕಾಗಿ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಾ ಇರೋದು? ವಿದ್ಯಾಶ್ರೀ, ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ಸಿನಿಮಾ ರಿಲೀಸ್ ಆಗಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ಕೂಡ ಒಳ್ಳೆಯ ಮೆಚ್ಚುಗೆಯನ್ನ ಪಡೆದುಕೊಂಡು ಹೋಗ್ತಾ ಇದೆ. ಆದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ಬೆಂಗಳೂರಿನಲ್ಲಿ ಅಂದ್ರೆ ಬಹುತೇಕ ಲೋಕ ಸಿನಿಮಾದ ಒಂದು ಕಥಾ ಹಂದರ ಏನಿದೆ ಅದು ಬೆಂಗಳೂರಿನಲ್ಲೇ ಸಾಗತ್ತೆ. ಸೊ ಹಂಗಾಗಿ ಪ್ರಮುಖವಾಗಿ ಕಥಾವಸ್ತು ಕೂಡ ಬೆಂಗಳೂರಿನಲ್ಲೇ ಇದೆ. ಪಾತ್ರಗಳು ಕೂಡ ಬಹುತೇಕ ಬೆಂಗಳೂರನ್ನ ಪ್ರತಿನಿಧಿಸುವಂತಹ ಪಾತ್ರಗಳೇ ಇರುತ್ತೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಡೈಲಾಗ್ಸ್ ಬರುವಂತ ಸಂದರ್ಭದಲ್ಲಿ, ಜೊತೆಗೆ ಚಿತ್ರಕಥೆಯನ್ನ ಹೆಣೆದೇ ಇರುವಂತಹ ಸಂದರ್ಭದಲ್ಲಿ ಬೆಂಗಳೂರನ್ನ ಒಂದು ಬ್ರಾಂಡ್ ಆಗಿ ಅಂತ ಹೇಳಿದ್ರೆ ಡ್ರಗ್ಸ್ ಪಾರ್ಟಿ ಮತ್ತೆ ಗಾಂಜಾ ಈ ರೀತಿಯಾದ ಒಂದು ವಸ್ತುಗಳಿಗೆ ಬೆಂಗಳೂರು ಒಂದು ಸಿಟಿ ಆಗಿದೆ, ಹಾರ್ಟ್ ಸಿಟಿ ಆಗಿದೆ ಅನ್ನೋ ರೀತಿಯಲ್ಲಿ ದೃಶ್ಯಗಳನ್ನ ಇರಿಸಿರುವಂತ ಒಂದು ಇದಕ್ಕೆ ಈಗ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಮತ್ತೊಂದೆಡೆ ಬೆಂಗಳೂರಿನ ಯುವತಿಯರ ಬಗ್ಗೆ ಒಂದು ಅವಹೇಳನಕಾರಿಯಾಗಿ ಒಂದು ಸಂಭಾಷಣೆಯನ್ನ ಬಳಸಿದ್ದಾರೆ. ಅಂದ್ರೆ ಬೆಂಗಳೂರಿನ ಯುವತಿಯರನ್ನ ಒಂದು ಕೆಟ್ಟದಾಗಿ ಬ್ರ್ಯಾಂಡ್ ಮಾಡುವ ರೀತಿಯಲ್ಲಿ ಒಂದು ಸಂಭಾಷಣೆಯನ್ನ ಬಳಸಿದ್ದಾರೆ. ಸೊ ಈ ಎರಡೂ ವಿಚಾರದಲ್ಲೂ ಈಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಕನ್ನಡ ಪರ ಸಂಘಟನೆಯವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸಿನಿಮಾ ಪ್ರಿಯರು ಕೂಡ ಈ ಬಗ್ಗೆ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಬೆಂಗಳೂರಿನ ಕುರಿತಾಗಿ ಸಾಕಷ್ಟು ಸಿನಿಮಾಗಳು ಈಗಾಗಲೇ ಮಲಯಾಳಂ ಕೂಡ ಬಂದಿದೆ. ಸೊ ಮಲಯಾಳಂ ಸಿನಿಮಾ ರಂಗ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಖ್ಯಾತಿಯನ್ನ ಪಡ್ಕೊಂಡು ತುಂಬಾ ದೊಡ್ಡ ಮಟ್ಟದ ಒಂದು ರೀಚ್ ಆಗ್ತಾ ಇದೆ. ಈ ರೀತಿಯಾದ ಒಂದು ಸಿನಿಮಾ ಒಂದು ಬೆಂಗಳೂರನ್ನ ಈ ರೀತಿ ಕೆಟ್ಟದಾಗಿ ತೋರಿಸ್ತಾ ಹೋದಾಗ ಎಲ್ಲೋ ಒಂದ್ ಕಡೆ ಬೆಂಗಳೂರಿನ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿ ಈ ಬೆಂಗಳೂರು ಅಂತಂದ್ರೆ ಡ್ರಗ್ಸ್ ಸಿಟಿ, ಡ್ರಗ್ಸ್ ನಗರ ಅನ್ನೋದನ್ನ ಬ್ರ್ಯಾಂಡ್ ಆಗುತ್ತೆ. ಜೊತೆಗೆ ಹೆಣ್ಮಕ್ಳ ಬಗ್ಗೆ ಕೂಡ ಈಗ ಅವಹೇಳನಕಾರಿಯಾಗಿ ಡೈಲಾಗ್ ಬಳಿದಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಆಕ್ಷೇಪ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.